ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತು ಜಾಬ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಫುಲ್ ಜೋರು ಮಳೆ ಇತ್ತು. 5:30ಗೆ ಮಳೆ ಸ್ಟಾರ್ಟ್ ಆಗೋಗಿತ್ತು. ಸೊ ಅದಾದಮೇಲೆ ಹೇಗಪ್ಪ ಹೋಗೋದು ಮನೆಗೆ ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಮಳೆ ಸ್ವಲ್ಪ ಸ್ಟಾಪ್ ಆಯಿತು. ಹೀಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಹಸ್ಬೆಂಡ್ ಆಗಲಿ ಮಗ ಆಗಲಿ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಸೊ ಅಷ್ಟರೊಳಗಡೆ ಒಂದಷ್ಟು ದೂರ ನನಗೂ ವಾಕ್ ಆಗುತ್ತಲ್ಲ ಅಂತ ಹೇಳಿ ನಡ್ಕೊಂಡು ಬರ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಮನೆಗೆ ಹೋಗಬೇಕು, ಫ್ರೆಶ್ ಅಪ್ ಆಗಬೇಕು, ಅಡುಗೆ ಏನಾದರೂ ಇದ್ದರೆ ನೋಡಿಕೊಂಡು ಏನು ಅಡುಗೆ ಮಾಡೋದು ಅಂತ ಮಾಡಬೇಕು. ಸೊ ಇವಾಗ ಮನೆಗೆ ಹೋದ್ಮೇಲೆ ಹೇಗೂ ಬೆಳಗ್ಗೆ ಸಾಂಬಾರು ಇತ್ತಲ್ವ, ಸೊ ಅದಕ್ಕೇ ಅನ್ನ ಒಂದು ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸಾಂಬಾರ್ಗೆ ಅನ್ನ ಮಾಡಿ ಅದಕ್ಕೆ ಮೊಟ್ಟೆ ಫ್ರೈ ಮಾಡಿದ್ದೆ, ಅಂದರೆ ಮೊಟ್ಟೆ ಪಲ್ಯ ಮಾಡಿದ್ದೆ. ಸೊ ಆ ಒಂದು ಬೇಳೆ ತರಕಾರಿ ಸಾಂಬಾರ್ಗೂ ಮೊಟ್ಟೆ ಫ್ರೈಗೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎರಡಕ್ಕೂ. ಸೊ ಬಿಸಿ ಬಿಸಿ ಅನ್ನ ಹಾಗೆಯೇ ಒಂದು ಸ್ವಲ್ಪ ಪಲ್ಯ ಸಾಂಬಾರು ಅನ್ನ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸೊ ಇದಿಷ್ಟೇ ಇವತ್ತಿನ ಊಟ ರಾತ್ರಿಗೆ. ಸೊ ಇವಾಗ ಇದನ್ನು ತಿಂದ್ಬಿಟ್ಟು ನೋಡೋಣ ಬೆಳಗ್ಗೆ ಟಿಫನ್ಗೆ ಏನಾದರೂ ರೆಡಿ ಮಾಡಬೇಕು. ಸೊ ಬೆಳಗ್ಗೆ ಆಗಿದೆ ಇವಾಗ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಇವತ್ತು ಏನು ಮಾಡೋದು ಅನ್ಕೋತಾ ಇದ್ದರೆ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಆಲೂಗಡ್ಡೆನೆಲ್ಲ ಇಲ್ಲಿ ಚೆನ್ನಾಗಿ ಬೇಯಿಸಿಟ್ಟಿದ್ದೀನಿ. ಸೊ ಈ ಪರೋಟ ಏನು ಗೊತ್ತಾ, ಒಂದೂವರೆ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಿಡುತ್ತೆ. ಆ ಥರ ಸ್ಟಫಿಂಗ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಸೊ ಬೆಳಗ್ಗೆ ಮಕ್ಕಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ ತಿನ್ನೋದಕ್ಕೆ. ಇದು ಮಧ್ಯಾಹ್ನ ಲಂಚ್ಗೆ ಮಾಡ್ತಾಯಿರೋದು ಆಲೂ ಪರೋಟ. ಸೊ ಬೆಳಗ್ಗೆಯೇ ಆಲೂ ಪರೋಟ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇವಾಗ ನಾನು ಇದಕ್ಕೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ನಲ್ಲ, ಅದಕ್ಕೇ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಸಣ್ಣಕ್ಕೆ ತುರಿದಿಟ್ಕೋಬೇಕು. ಹಾಗೆಯೇ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಣ್ಣಕ್ಕೆ ತುರಿದಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಸ್ವಲ್ಪ ಸಣ್ಣಕ್ಕೆ ತುರಿದಿಟ್ಕೋಬೇಕು. ಇವಾಗ ನಾನು ಇದಕ್ಕೆ ಓಮ್ ಕಾಳು ಬರುತ್ತಲ್ವ, ಸೊ ಓಮ್ ಕಾಳನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಸಣ್ಣಕ್ಕಿರುತ್ತೆ, ಇದು ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಆಲೂ ಪರೋಟಗೆ. ಹಾಗಾಗಿ ಓಮ್ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಓಮ್ ಕಾಳು ಹಾಕ್ಕೊಂಡು ಮಾಡೋದ್ರಿಂದ. ಇವಾಗ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಹಾಗೆಯೇ ಗರಂ ಮಸಾಲ. ಸೊ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ. ಸೊ ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಆಲೂ ಪರೋಟ ಸೂಪರಾಗಿರುತ್ತೆ ಟೇಸ್ಟು, ಬಿಸಿ ಬಿಸಿಯಾಗಿ ತಿನ್ಬೋದು. ಈವನ್ ಆರಿದ್ಮೇಲೆ ಕೂಡ ತಿನ್ಬೋದು, ಇನ್ನು ಚೆನ್ನಾಗಿರುತ್ತೆ ಆರಿದ್ಮೇಲೆ ಕೂಡ. ಇವಾಗ ಇದಕ್ಕೆ ಜೀರಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಯಾಕಪ್ಪ ಎಲ್ಲ ಪ್ಯಾಕೆಟಲ್ಲೇ ತೋರಿಸ್ತಾ ಇದ್ದೀನಿ ಅಂತಂದರೆ, ಸೊ ಬಾಕ್ಸಲ್ಲಿ ಫಿಲ್ ಮಾಡಿದ್ದು ಖಾಲಿ ಆಗಿತ್ತು. ಹೇಗೂ ಪ್ಯಾಕೆಟ್ ಓಪನ್ ಮಾಡಿದೆ, ನಿಮಗೂ ಕೂಡ ಶೇರ್ ಮಾಡಿದ್ರೆ ಗೊತ್ತಾಗುತ್ತಲ್ವ ಅಂತ ಹೇಳಿ ಪ್ಯಾಕೆಟಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ 1 ಸ್ಪೂನ್ ಆಗೋಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. ಸೊ ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ್ದಾಗಿದೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಸೊ ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು, ಯಾಕಂದರೆ ಆಲೂಗಡ್ಡೆ ಜಾಸ್ತಿ ಉಪ್ಪನ್ನು ಎಳ್ಕೊಂಡು ಬಿಡುತ್ತಲ್ವ, ಹಾಗಾಗಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದೆಲ್ಲನೂ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು, ಯಾಕಂದರೆ ಸ್ಪೂನಲ್ಲಿ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಅದು ಆಲೂಗಡ್ಡೆ ಸ್ಟಫಿಂಗಿಗೆ ಕರೆಕ್ಟಾಗಿ ಎಲ್ಲನೂ ಸ್ಮ್ಯಾಶ್ ಆಗಿ ಚೆನ್ನಾಗಿರುತ್ತೆ ಆಲೂ ಪರೋಟಗೆ. ಸ್ಪೂನಲ್ಲೇ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ ನಾವೇನೇ ಮಾಡಿದ್ರು ಅಡುಗೆಗಳೆಲ್ಲ ನಮ್ಮ ಕೈನ ಉಪಯೋಗಿಸಿ ಮಾಡೋದ್ರಿಂದ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಹೊತ್ತಂತೂ ಎಷ್ಟು ಗಡಿಬಿಡಿ ಇರುತ್ತೆ ಅಂತಂದರೆ, ಅದಕ್ಕೆ ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ ರಾತ್ರಿನೇ. ಬೆಳಗ್ಗೆ ಏನು ಎದ್ದ ತಕ್ಷಣ ಇದು ಮಾಡಿಬಿಡೋಣ ಅಂತ ಪ್ಲ್ಯಾನ್ ಆಗಿರುತ್ತಲ್ಲ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬೇಗ ಅಡುಗೆ ಕೂಡ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ 7:30 ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿಬಿಟ್ಟಿರ್ಬೇಕು ನನಗೆ. 7:30 ಅಷ್ಟೊತ್ತಿಗೆ ಅಡುಗೆ ಆದ್ರೇ ನೆಕ್ಸ್ಟು ನನಗೆ ಬೇಗ ಇನ್ನು ಸ್ವಲ್ಪ ಉಳಿದಿರೋ ಪಾತ್ರೆಗಳಾಗಿರೋದು ಅದನ್ನ ತೊಳ್ಕೊಬೋದು. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಗೀನ ಮಾಡಿಕೊಂಡು ಹೋಗೋದಕ್ಕೆ ಕರೆಕ್ಟಾಗಿರುತ್ತೆ. ಕೆಲವೊಂದು ಟೈಮ್ ಇಷ್ಟೂ ಮಾಡೋಕ್ಕಾಗಿರಲ್ಲ. ಸೊ ಆವಾಗ ಸ್ವಲ್ಪ ಲೇಟಾಗಿಯೇ ಹೋಗಿರ್ತೀನಿ ಆಫೀಸ್ಗೆ. ಲೇಟಾಗಿ ಅಂದರೆ ಸ್ವಲ್ಪ ಒಂದು 1.5 ಅವರ್ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಯಾಕೆಂದರೆ ಲೇಟಾಗಿ ಹೋಗ್ಬೋದು. ತಿಂಗಳಲ್ಲಿ ಮಂತ್ಲಿ 3 ಡೇಸ್ 1.5 ಅವರ್ ಪರ್ಮಿಷನ್ ಇರುತ್ತೆ, ಹೋಗ್ಬೋದು ಲೇಟಾಗಿ 1:30 ಅಂದರೆ 10:30 ಆ ಥರ ಹೋಗ್ಬೋದು.
ಹಾಗಾಗಿ ಯಾವಾಗ ನನಗೇನು ಕೆಲಸ ಆಗಿರಲ್ಲ ಆವಾಗ ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಸೊ ಇವಾಗ ನಾನು ಇದನ್ನೆಲ್ಲ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಎಷ್ಟು ಉಂಡೆ ಆಗುತ್ತೆ ನೋಡೋಣ. ಸೊ ಅಷ್ಟು ಉಂಡೆಗಳ್ಗೂ ಆಲೂ ಪರೋಟಾನ ಮಾಡ್ಕೊಳ್ತೀನಿ. ಹಾಗೆಯೇ ಬೆಳಗ್ಗೆ ಹೊತ್ತು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂತಂದರೆ ನಾವು ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ರಾತ್ರಿನೇ. ಬೆಳಗ್ಗೆ ಏನು ಅಡುಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದೇನೆ ಅವಳು ಅಯ್ಯೋ ಏನು ಮಾಡೋದು ಅಂದಾಗ ಏನಾಗ್ಬಿಡುತ್ತೆ ಅಂತಂದರೆ ಅದೇ ಸೇಮು ಏನು ಬೇಗ ಆಗುತ್ತೋ ಅದನ್ನು ಮಾಡಿಬಿಡೋಣ ಅಂತ ಅಂದ್ಕೊಳ್ತೀವಿ. ಸೊ ಈ ಚಪಾತಿ, ಆಲೂ ಪರೋಟ, ಹಾಗೆಯೇ ಪೂರಿ, ದೋಸೆ ಇವೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಸೊ ಜಾಸ್ತಿ ಟೈಮ್ ಹಿಡಿಯೋದ್ರಿಂದ ಇನ್ನೊಂದು ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಬೇಗ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ಕರೆಕ್ಟ್ ಟೈಮ್ಗೆ ಎಲ್ಲನೂ ಆಗುತ್ತೆ. ಸೊ ಹರೀಬರಿ ಇರುತ್ತೆ, ಒಂದು ನಿಮಿಷ ಕೂಡ ಪುರ್ಸೊತ್ತಿರಲ್ಲ ಅಂತ ಹೇಳ್ಬೋದು. ಆ ಥರ ಓಡ್ತಾ ಇರುತ್ತೆ ಟೈಮ್ ಅಂತೂ. ಒಂಥರ ನಮಗೇ ಒಂದು ಸೆಲ್ಫ್ ಟೈಮ್ ತೊಗೊಳಕ್ಕೂ ಕೂಡ ಒಂದು ಟೈಮ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಬೆಳಗ್ಗೆ ಹೊತ್ತು ನಾನು ಹೆಂಗೆ ರೆಡಿ ಆಗ್ತೀನಿ ಅಂತಂದರೆ ನನಗೆ ಎಷ್ಟು ಟೈಮೇ ಇರೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಮೇಕಪ್ ಮಾಡ್ಕೊಳ್ಳೋಣ ಅದಕ್ಕೂ ಆ್ಯಕ್ಚುಲಿ ಮೇಕಪ್ ಎಲ್ಲ ಮಾಡಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ತಲೆ ಬಾಚ್ಕೊಳ್ಳೋದಾಗಿರ್ಬೋದು, ಅದಕ್ಕೂ ಕೂಡ ಟೈಮ್ ಇರೋಲ್ಲ ಒಂದೊಂದು ಸಲ. ಅಷ್ಟು ಟೈಮ್ ಆಗಿಬಿಡುತ್ತೆ. ಯಾಕಂದರೆ ಮನೆ ಹೆಂಗಿದ್ರೆ ಹಂಗೆ ಬಿಟ್ಟು ಬರೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಕೆಲವ್ರು ಏನಂತಂದರೆ ಅವ್ರು ಮಾತ್ರ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ, ಬಟ್ ಮನೆಗೆ ಹೋಗ್ಬಿಟ್ರೆ ಮನೇಲಿ ಕಾಲಿಡೋಕ್ಕಾಗಲ್ಲ, ಆ ರೀತಿ ಇಟ್ಕೊಂಡಿರ್ತಾರೆ. ಸೊ ನಿಮಗೂ ಇದು ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಅಂದ್ಕೊಳ್ತೀವಿ ಇವ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಇನ್ನು ಮನೆ ಇನ್ನೆಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಇವರು ಅಂತ ಅಂದ್ಕೋತೀವಿ. ಬಟ್ ಮನೆಗೆ ಹೋದಾಗಲೇ ಗೊತ್ತಾಗುತ್ತೆ ಅವ್ರ ಬಂಡವಾಳ ಎಲ್ಲಿರೋದು ಅಲ್ಲಲ್ಲೇ ಇರುತ್ತೆ. ಪಾತ್ರೆಗಳು ತೊಳೆದಿರೋದಿಲ್ಲ, ಮನೆ ಹೆಂಗಿರುತ್ತೋ ಹಾಗೆ ಬಿಟ್ಟು ಬಂದುಬಿಟ್ಟಿರ್ತಾರೆ. ನನಗೂ ಒಂದು 2-3 ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ. ಆವಾಗ ನಾನು ಅವ್ರಿಗೆ ಹಾಗೇ ಡೈರೆಕ್ಟಾಗಿ ಹಾಗೇ ಹೇಳ್ತಿದ್ದೆ, ನೀನು ಮಾತ್ರ ಚೆನ್ನಾಗಿ ರೆಡಿಯಾಗಿ ಬಂದುಬಿಡ್ತೀಯ, ಮನೆ ನೋಡಿದ್ರೆ ಈ ಥರ ಇಟ್ಕೊಂಡಿದ್ಯಾ, ಫಸ್ಟು ಮನೇನ ಕ್ಲೀನ್ ಮಾಡು, ಆಮೇಲೆ ನೀನು ನೀಟಾಗಿ ರೆಡಿಯಾಗಿ ಬರುವಂತೆ ಅಂತ ಎಲ್ಲ ರೇಗಿಸ್ತಿದ್ದೆ ನನ್ನ ಕೊಲೀಗ್ಸ್ಗೆ. ಸೊ ಆವಾಗ ಅಂದ್ಕೊಳ್ತಿದ್ದೆ ನಾನು. ಬಟ್ ಆವಾಗ ಅನಿಸುತ್ತೆ ಸೊ ನಾವು ಅಂದ್ಕೊಳ್ಳೋ ಥರ ಇರೋದಿಲ್ಲ ಎಲ್ಲನೂ ಅಂತ ಅನಿಸುತ್ತೆ ಕೆಲವೊಂದು ಟೈಮು. ಸೊ ಕಣ್ಣಲ್ಲಿ ನೋಡಿದ್ದೆಲ್ಲ ನಿಜ ಅಲ್ಲ ಅಂತ ಆವಾಗ ಅಂದ್ಕೋಬೇಕು ನಾವು. ಸೊ ನೋಡಿ ಇಷ್ಟ ಆಗಿದೆ ಆಲೂ ಸ್ಟಫಿಂಗ್ಗೆ. ಇವಾಗ ನೆಕ್ಸ್ಟು ಇದನ್ನು ಪರೋಟಗಳನ್ನ ಮಾಡ್ಕೊಳ್ಳೋಣ. ಸೊ ಇದೇನೇ ಒಂದು ಸ್ವಲ್ಪ ಏನಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗೆಯೇ ಸ್ವಲ್ಪ ರಿಸ್ಕು, ಎಲ್ಲಿ ಹೊರಗಡೆ ಬಂದುಬಿಡುತ್ತೋ ಅಂತ ಒಂದು ಭಯ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಗೋಧಿ ಹಿಟ್ಟನ್ನು ತೊಗೊಂಡು ನೀಟಾಗಿ ಸ್ವಲ್ಪ ಆ ಕಡೆ ಈ ಕಡೆ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು, ಅಂದರೆ ಪುಡಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಒಂಚೂರು ಲಟ್ಟಿಸ್ಕೊಂಡು ಆಮೇಲೆ ಇದಕ್ಕೆ ಸ್ಟಫಿಂಗ್ನ ಹಾಕ್ಕೊಂಡು ಮತ್ತು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಹೊರಗಡೆ ಬರ್ತಾ ಇರೋಂಗೆ. ಸೊ ಈ ಪರೋಟಗಳೆಲ್ಲನೂ ಹಾಗೇನೇ ಪರೋಟ ಮತ್ತು ನಾವು ಒಬ್ಬಟ್ಟು ಇವೆಲ್ಲ ಮಾಡಬೇಕು ಅಂತಂದಾಗ ಒಂದು ಸ್ವಲ್ಪ ಟೈಮು ಹಿಡಿಸುತ್ತೆ. ಆದರೂ ಕೂಡ ಟೈಮ್ ಹಿಡಿಸುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಅದೇ ಅಡುಗೆಗಳನ್ನ ಮಾಡೋಕ್ಕಾಗಲ್ಲ. ಸೊ ಎಷ್ಟೇ ಟೈಮ್ ಆದರೂ ಕೂಡ ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ಅವರು ಕೂಡ ಡೈಲಿ ಒಂದೇ ಥರ ತಿನ್ನೋಕ್ಕೆ ಅವ್ರಿಗೂ ಬೇಜಾರಾಗುತ್ತೆ. ಡೈಲಿ ಅನ್ನ ಮಾಡಬೇಕು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಹಾಗಾಗಿ ಸೊ ಪ್ಲ್ಯಾನ್ ಮಾಡಿಕೊಂಡು ವಾರದಲ್ಲಿ ಅಟ್ಲೀಸ್ಟ್ ವಾರಕ್ಕೊಂದು ಸಲ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ದಿನ ಇದನ್ನು ಮಾಡಿಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಆ ವಾರ ಈಸಿಯಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಲೇಟಾಗಿ ಎದ್ಬಿಟ್ವಿ ಅಂತ ಎಕ್ಸ್ಕ್ಯೂಸ್ಗಳನ್ನ ಕೊಡೋಕ್ಕೆ ಹೋಗ್ತೀವಿ. ಸೊ ಬೇಗ ಹೇಳೋಕ್ಕಾಗಲಿಲ್ಲ, ಇವತ್ತು ಲೇಟಾಗೋಯಿತು ಅಂತ ಹೇಳಿ ಪುಳಿಯೋಗರೆ ಕಲಿಸ್ಕೊಡೋದು. ಸೊ ಇವತ್ತು ಲೇಟಾಗೋಯಿತು ಅಂಥೇಳಿ ಚಿತ್ರಾನ್ನ ಕಲಿಸ್ಕೊಡೋದು. ಯಾಕಂದರೆ ಅದು ಬೇಗ ಆಗುತ್ತಲ್ವ ಅಡುಗೆಗಳು, ಜಾಸ್ತಿ ಟೈಮ್ ಹಿಡಿಸೋದಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಕೂಡ ಮತ್ತು 3ನೇ ದಿನ ಕೂಡ ಲೇಟಾಗೋಯಿತು ಅಂತ ಹೇಳಿಬಿಟ್ಟು ಏನೋ ಮೊಸರನ್ನ ಏನಾದರೂ ಕಲಿಸ್ಕೊಟ್ಬಿಡೋದು. ಈ ರೀತಿ ಹೀಗೆ ಆಗುತ್ತೆ ಕೆಲವೊಂದು ಸಲ. ಬಟ್ ಆದಷ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಡುಗೆಗಳನ್ನೆಲ್ಲ ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಪರದಾಡಬೇಕು ಬೆಳಗ್ಗೆ ಟೈಮಲ್ಲಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ
ಅದಂತೂ ಸಖತ್ ಕಷ್ಟ. ಸೊ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಈವನ್ ಜಾಬ್ ಹೋಗೋರಾಗಿರ್ಬೋದು, ಸೊ ಮನೆಯಲ್ಲಿ ಇರೋರಾಗಿರ್ಬೋದು, ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಬೆಳಗ್ಗೆ ಎದ್ದು ಹಸ್ಬೆಂಡ್ಸು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರು ಹೋಗೋಷ್ಟೊತ್ತಿಗೆ ಬಾಕ್ಸ್ಗಳು ರೆಡಿ ಆಗಬೇಕು. ಸೊ ಈ ಒಂದು ರುಟೀನು ಎಲ್ಲರಿಗೂ ಸೇಮೇ ಇರುತ್ತೆ ಆಲ್ಮೋಸ್ಟ್. ಏನಂದರೆ ವರ್ಕಿಂಗ್ ವುಮೆನ್ಸ್ ಆದರೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ಅವ್ರಿಗೆ. ಸೊ ಎಕ್ಸ್ಟ್ರಾ ಟೈಮ್ ಅಂತಂದರೆ ಇನ್ನೊಂದು ಅವರ್ ಎಕ್ಸ್ಟ್ರಾ ಇತ್ತು ಅಂದರೆ ಅವರು ಕೂಡ ರೆಡಿಯಾಗಿ ಬಾಕ್ಸ್ಗಳೆಲ್ಲ ಸ್ವಲ್ಪ ಅವರು ಬಾಕ್ಸ್ಗಳೆಲ್ಲ ತೊಗೊಂಡೋಗಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು 1 ಅವರ್ ಹತ್ರ ಬೇಕಾಗುತ್ತೆ. ಸೊ ಅದನ್ನು ಆ 1 ಅವರಲ್ಲಿ ಮಾಡೋ ಕೆಲಸನ ಸೊ ಇಡೀ ದಿನ ಮಾಡಿರ್ತಾರೆ ಅಷ್ಟೇ. ಸೊ ಮನೆಯಲ್ಲೇ ಇದ್ದರೆ ಏನಾಗುತ್ತೆ ಅಂದರೆ ಆ 1 ಅವರಲ್ಲಿ ಏನು ವರ್ಕಿಂಗ್ ವುಮೆನ್ಸ್ ಮಾಡಿರ್ತಾರಲ್ಲ, ಬೇಗ ಬೇಗ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿಕೊಂಡು ಅವರು ಎಲ್ಲ ರೆಡಿಯಾಗಿ ಆಫೀಸ್ಗೆ ಹೋಗ್ತಾರಲ್ಲ, ಆ 1 ಅವರು ಆ 1 ಅವರ್ ಮಾಡೋ ಕೆಲಸನ ಇಡೀ ದಿನ ಮಾಡಿರ್ತಿದ್ದು. ನನಗೂ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾವಾಗ ನಾನು ಆಫೀಸ್ಗೆ ಲೀವ್ ಹಾಕಿ ಮನೇಲಿ ಇರ್ತೀನಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಯಾವಾಗಲಾದ್ರು ಮನೇಲಿದ್ದಾಗ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೂ ಕೂಡ. ಸೊ ಆಫೀಸ್ಗೆ ಹೋಗ್ತಾರೆ 8:15 ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿರ್ತೀನಿ. ಅದೇ ಮನೇಲಿದ್ದರೆ ಅದೇ ಕೆಲಸನ ಇಡೀ ದಿನ ಮಾಡಿರ್ತೀನಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತು ಟಿ ವಿ ನೋಡೋದು, ಆಮೇಲೆ ಹೋಗಿ ಒಂದು ಸ್ವಲ್ಪ ಪಾತ್ರೆಗಳಿದ್ರೆ ಅದನ್ನ ತೊಳೆದು ಬಿಡೋದು, ಆಮೇಲೆ ನಿಧಾನಕ್ಕೆ ಒರೆಸ್ಕೊಳ್ಳೋಣ ಬಿಡು, ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಲೇಸಿ ಆಗಿಬಿಡ್ತೀನಿ. ಸೊ ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಇರೋದಿಲ್ಲ. ಬಟ್ ಆವಾಗ ಅನಿಸುತ್ತೆ, ಅಯ್ಯೋ 8:30 ಯಾವಾಗ ನಾನು 8:30ಗೆ ಎಲ್ಲ ಕೆಲಸ ಮಾಡಿರ್ತೀನಲ್ವ, ಆವಾಗ ಏನು ಕೆಲಸ ಇರೋದಿಲ್ಲಪ್ಪ, ಅಡುಗೆ ಕೆಲಸ ಕೂಡ ಇಲ್ಲ, ಎಲ್ಲ ಕೆಲಸ ಆಗಿಬಿಟ್ಟಿದೆ, ಇನ್ನೇನೂ ಇಲ್ಲ ಅಂತ ಇದ್ದಾಗ ನನಗೆ ಅವಾಗ ಅನ್ನಿಸ್ತಿರುತ್ತೆ, ಆರಾಮಾಗಿ ಇವತ್ತು ಮನೆಯಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಮನೆಯಲ್ಲೇ ಹೇಗೋ ಎಲ್ಲ ಕೆಲಸ ಆಗಿದೆ, 8:30 ಅಷ್ಟೊತ್ತಿಗೆ ಆರಾಮ್ಸೆ ಇವತ್ತು ಮನೇಲಿ ರೆಸ್ಟ್ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂತಲೂ ಅನಿಸುತ್ತೆ. ಯಾಕಂದರೆ ಆ ಲೀವ್ಸ್ನ ಕೂಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ತಿಂಗಳಿಗೆ 2 ಲೀವ್ ಅಷ್ಟೇ ಇರುತ್ತೆ. ಆ 2 ಲೀವ್ನ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದನ್ನು ಕೂಡ ನೋಡ್ಕೋಬೇಕು. ಸೊ ಇವಾಗ ಏನಾದ್ರು ಲೀವ್ ಹಾಕ್ಬಿಟ್ರೆ ಮುಂದೇನಾದ್ರು ಎಮರ್ಜೆನ್ಸಿ ಬಂತು ಅಂದರೆ ಆವಾಗ ಲೀವ್ ಹಾಕೋದಕ್ಕಾಗೋದಿಲ್ಲ, ಮತ್ತು ಜಾಸ್ತಿ ಆಗಿಬಿಡತ್ತೆ ಅಂತ ಇದೇ ಥರ ಓಡ್ತಾ ಇರುತ್ತೆ. ಹಾಗಾಗಿ ಲೀವ್ ಹಾಕೋದಕ್ಕೂ ಸ್ವಲ್ಪ ಹಾಗೆ ಯೋಚನೆ ಮಾಡಿಕೊಂಡು ಲೀವನ್ನು ಹಾಕಬೇಕು. ಸೊ ಹೀಗೆ ಹೋಗ್ತಾ ಇರುತ್ತೆ ಲೈಫು. ಸೊ ಯಾಕಂದರೆ ಇವಾಗ ಮಂತ್ ಸ್ಟಾರ್ಟಿಂಗೇ ಲೀವ್ ಹಾಕ್ಬಿಡ್ತೀವಿ ಅಂದ್ಕೊಳ್ಳಿ, ಮಂತ್ ಎಂಡಲ್ಲಿ ಏನಾದರೂ ನಮಗೆ ಎಮರ್ಜೆನ್ಸಿ ಬಿತ್ತು ಅವಾಗ ಲೀವ್ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ ನೋಡಿಕೊಂಡು ಸೊ ವಿತಿನ್ 15 ಡೇಸ್ ಅಂತ ಪ್ಲ್ಯಾನ್ ಮಾಡಿಕೊಂಡು 15 ಡೇಸ್ ಒಳಗಡೆ ಒಂದು ಲೀವು, ಆಫ್ಟರ್ 15 ಡೇಸ್ ಒಳಗಡೆ ಒಂದು ಲೀವು ಅಂತ ಅಂದ್ಕೊಂಡು ಆ ರೀತಿ ಹಾಕ್ಕೊಂಡ್ರೆ ಆವಾಗ ರೆಸ್ಟ್ ಮಾಡೋದಕ್ಕೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ನಮಗೂ ರೆಸ್ಟ್ ಸಿಗೋದಿಲ್ಲ, ಒಂದು ರುಟೀನಲ್ಲೇ ಇದ್ಬಿಡ್ತೀವಿ ಡೈಲಿ. ಯಾವಾಗ ತುಂಬ ಸುಸ್ತಾಗುತ್ತೆ ಅವಾಗಂತೂ ಲೀವ್ ಬೇಕೇ ಬೇಕು. ತೀರಾ ನಂಗೆ ಲಾಸ್ಟ್ ಮಂತೆಲ್ಲ ಇಂಥ ಟೈಮಲ್ಲಿ ಹುಷಾರೇ ಇರಲಿಲ್ಲ. ಈ 1ನೇ ತಾರೀಕು ಲಾಸ್ಟ್ ಮಂತು 1ನೇ ತಾರೀಕು ಏನಿತ್ತು ಆ ಟೈಮಲ್ಲಿ ಹುಷಾರೇ ಇರಲಿಲ್ಲ. ಫುಲ್ಲು ಇಷ್ಟೊತ್ತಿಗೆ ಚಳಿ ಅಂತ ಮಲಗಿಬಿಟ್ಟಿದ್ದೆ. 1ನೇ ತಾರೀಕು ಸಂಜೆ ಮಳೆ ಬೇರೆ ಬರ್ತಾಯಿತ್ತು, ಬಂದಿದ್ದೇನೆ ಚಳಿ ಜ್ವರ ಅಂತ ಮಲಗಿಬಿಟ್ಟಿದ್ದೆ. ಆ ಥರ ಇತ್ತು ಕಂಡೀಷನು. ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು, ಅಯ್ಯಪ್ಪ ಹಾಸ್ಪಿಟ್ಲ್ ಅಂದ್ರೇ ಒಂದು ಸ್ವಲ್ಪ ಬೇಜಾರು. ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಬಂದು ಒಂದು 3 to 4 ಡೇಸು ಬೆಡ್ ರೆಸ್ಟಲ್ಲೇ ಇದ್ದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಆಮೇಲೆ ಸ್ವಲ್ಪ ಸರಿ ಹೋದಂಗೆ ಆಯಿತು. ಈ ರೀತಿ ಆಗಿಬಿಡುತ್ತೆ ಕೆಲವೊಂದು ಟೈಮ್. ಸೊ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ, ಏರುಪೇರು ಆಗ್ತಾನೆ ಇರುತ್ತೆ. ಬಟ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ನಾವೇ ಮಾಡಬೇಕು. ಸೊ ಯಾರು ಬಂದು ಮಾಡಿಕೊಡಲ್ಲ ಅಲ್ವ ನಮಗೆ, ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು. ಪ್ರತಿಯೊಂದನ್ನು ಎಲ್ಲ ನಾವೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.